ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. CT ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಥರ್ಡ್ ರೌಂಡ್ ಹೋಗ್ತಾ ಇದ್ದೀರಾ. ಥರ್ಡ್ ರೌಂಡ್ ಹೋಗ್ತಾ ಖುಷಿಯಾಗಿ, ಬಟ್ ಇಲ್ಲಿ ನೀವು ಇನ್ನರ್ ಸೀಕ್ರೆಟ್ ಕೂಡ ಇದೆ. ಈ ರೀತಿ ನಿಯಮಗಳು ಕೂಡ ಇದಾವೆ ಅಂತ ಗೊತ್ತಿಲ್ಲ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಮೈನ್ ಥಿಂಗ್ ಮ್ಯಾಂಡೇಟರಿ ಕೀ ಅಲಾಟ್ಮೆಂಟ್ ನೋಡೋದಾದ್ರೆ ಇಲ್ಲಿ ಬಂದ್ಬಿಟ್ಟು ಮ್ಯಾಂಡೇಟರಿ ರಿಪೋರ್ಟಿಂಗ್ ಆಫ್ಟರ್ ಸೀಟ್ ಅಲಾಟ್ಮೆಂಟ್ ಆಯ್ತಾ. ನೀವೇನಾದ್ರೂ ಸೀಟ್ ಸಿಕ್ಕದ ತಕ್ಷಣ ನೀವು ಕಂಪಲ್ಸರಿ ಹೋಗಿ ಸೀಟ್ ಅಲಾಟ್ಮೆಂಟ್ ಆಗಬೇಕಾಗುತ್ತೆ. ಇಲ್ಲಿ ಏನಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಸೀಟ್ ಸಿಕ್ತು ನಂಗೆ ಇಷ್ಟ ಇಲ್ಲ ಅಂತ ಅನ್ನೋಂಗಿಲ್ಲ. ರೌಂಡ್ 3 ಅಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ರಿಪೋರ್ಟ್ ಆಗಬೇಕಾಗುತ್ತೆ. ಕಂಪ್ಲೀಟ್ ಅಡ್ಮಿಷನ್ ಪ್ರೊಸೀಜರ್ಗಳು ಡಾಕ್ಯುಮೆಂಟೇಶನ್ ಬಂದ್ಬಿಟ್ಟು ಕಡ್ಡಾಯವಾಗಿ ಕೂಡ ಮಾಡುತ್ತೆ. ನೀವೇನಾದ್ರೂ ಈ ರೀತಿ ಮಾಡಲಿಲ್ಲ, ಸೀಟ್ ಸಿಕ್ಕಿ ಮಾಡಲಿಲ್ಲ ಅಂದ್ರೆ ಕಳೆದ ಬಾರಿ ಏನೆಲ್ಲ ಆಗಿದೆ ಗೊತ್ತಿಲ್ವಾ, ಸೀಟ್ ಅಲಾಟ್ಮೆಂಟ್ ಸ್ಕ್ಯಾಮ್ ಆಯಿತು ಅಂತೆಲ್ಲ ಆಯಿತು. ಅದು ಇದೇ ಕಾರಣಕ್ಕಾಗಿ ಫೇಲ್ಯೂರ್ ಆದ್ರೆ ನಿಮಗೆ ಟ್ರಿಗರ್ ಆಗುತ್ತೆ, ನಿಮಗೆ ಲೀಗಲ್ ಆಕ್ಷನ್ಸ್ ಕೂಡ ಆಗುತ್ತೆ. ನಿಮಗೆ ಅಡ್ಮಿಷನ್ ಪ್ರೊಸೀಜರ್ಗಳಿಂದ ಬ್ಯಾನ್ ಆಗ್ತೀರಾ. ನೆಕ್ಸ್ಟ್ 3 ಇಯರ್ ನೀವು ಯಾವುದೇ ರೀತಿ CT ಕೌನ್ಸಿಲಿಂಗ್ ಹೋಗಕ್ಕಾಗೋದಿಲ್ಲ, CT ಅಡ್ಮಿಷನ್ ಪ್ರೊಸೀಜರ್ಗಳಿಗೆ ಹೋಗಕ್ಕಾಗೋದಿಲ್ಲ ಆಯ್ತಾ. ಇದು ಇಂಪಾರ್ಟೆಂಟು. ನೋಡೋದಾದ್ರೆ ಇಲ್ಲಿ ಏನಂದ್ರೆ ಚಾಯ್ಸ್ ಪ್ರೊಸೀಜರ್ ನೋಡೋದಾದ್ರೆ ಇಲ್ಲಿ ನಿಮಗೆ ಚಾಯ್ಸ್ 1 ಚಾಯ್ಸ್ 2 ಅಲ್ಲ, ನಿಮಗೆ ಚಾಯ್ಸ್ 1 ಚಾಯ್ಸ್ 2 ಚಾಯ್ಸ್ 3 ಚಾಯ್ಸ್ 4 ಸಾರಿ CT ರೌಂಡ್ 1 ರೌಂಡ್ 2 ಅಲ್ಲಿ ನಿಮಗೆ ಚಾಯ್ಸ್ 1 ಚಾಯ್ಸ್ 2 ಚಾಯ್ಸ್ 3 ಚಾಯ್ಸ್ 4 ನ ಕೊಡ್ತಾ ಇದ್ರು. ಚಾಯ್ಸ್ 1 ಸಿಕ್ಕಿದ್ರೆ ಇಷ್ಟ ಆಯಿತು ಅಂತ ಹೇಳಿ ಅಡ್ಮಿಷನ್ ಆಗ್ತೀರಾ, ನೆಕ್ಸ್ಟ್ ಯಾವುದೇ ರೌಂಡಿಗೆ ಹೋಗೋಕ್ಕಾಗೋದಿಲ್ಲ. ಚಾಯ್ಸ್ 2 ಕೊಟ್ಟಿದ್ರೆ ವರ್ಲ್ಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಕೂಡ ಮಾಡ್ತೀರಾ. ಚಾಯ್ಸ್ 3 ಎಂಟ್ರಿ ಮಾಡಿದ್ರೆ ವಿತೌಟ್ ವರ್ಲ್ಡ್ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಕೂಡ ಮಾಡ್ತೀರಾ. ಚಾಯ್ಸ್ 4 ಹೊಡೆದ್ರೆ ನೀವು ಕೌನ್ಸಿಲಿಂಗ್ಗೆ ಹೋಗ್ತೀರಾ. ಆ್ಯಂಡ್ ನಿಮಗೆ ರೌಂಡ್ 2 ಅಲ್ಲಿ ನೀವು ಕಾಷನ್ ಡೆಪಾಸಿಟ್ ಕೂಡ ಕಟ್ಟಿದ್ರೆ ಈ ರೀತಿ ನಿಮಗೆ ಈ ಹಿಂದೆ ಚಾಯ್ಸ್ಗಳು ಕೂಡ ಇತ್ತು. ಬಟ್ ಇಲ್ಲಿ ಏನಂದ್ರೆ ಆಫ್ಟರ್ ರೌಂಡ್ 3 ಥರ್ಡ್ ರೌಂಡ್ ಆದ ನಂತರ ನಮಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ನಿಮಗೆ ಸ್ಟ್ರಿಕ್ಟ್ಲಿ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ ಆಧಾರದ ಮೇಲೆ ನಿಮಗೆ ಅಲಾಟ್ಮೆಂಟ್ ಕೂಡ ಆಗುತ್ತೆ. ಇಲ್ಲಿ ಯಾವಕ್ಕೆ ಚಾಯ್ಸ್ ಎಂಟ್ರಿ ಇರೋದಿಲ್ಲ ಅಂದ್ರೆ ಇಲ್ಲಿ ಯಾವುದೇ ರೀತಿ ಸಿಕ್ಕಿರೋದು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಹೋಲ್ಡ್ ಮಾಡ್ತೀನಿ, ವಿತೌಟ್ ಹೋಲ್ಡ್ ಮಾಡ್ತೀನಿ, ಎಕ್ಸಿಟ್ ಆಗ್ತೀನಿ ಅನ್ನೋದಕ್ಕೆ ನಿಮಗೆ ಚಾನ್ಸಸ್ ಇರೋದಿಲ್ಲ. ಇದು ಫೈನಲ್ ಅಲಾಟ್ಮೆಂಟ್ ಕೂಡ ಆಗಿರುತ್ತೆ. ನೆಕ್ಸ್ಟ್ ಯಾವುದೇ ರೀತಿ ಪ್ರೊಸೀಜರ್ ಕೂಡ ನಡೆಯೋದಿಲ್ಲ. ಇನ್ ಕೇಸ್ ವೇಕೆನ್ಸಿ ಲಾರ್ಜರ್ ಇದ್ರೆ ಆ ನಿಟ್ಟಿನಲ್ಲಿ ನಿಮಗೆ ಸ್ಪೆಷಲ್ ರೌಂಡ್ ಕೂಡ ಕಂಡಕ್ಟ್ ಮಾಡೋ ಸಾಧ್ಯತೆ ಕಡಿಮೆ ಇದೆ. ಇನ್ ಕೇಸ್ ಮಾಡಿದ್ರೆ ಮಾಡಬಹುದು. ಆ ನಿಟ್ಟಿನಲ್ಲಿ ನಿಮಗೆ ಈ ರೀತಿ ಇರುತ್ತೆ. ಯಾವುದೇ ರೀತಿ ನಿಮಗೆ ಹೊಸದಾಗಿ ಚಾಯ್ಸ್ ಎಂಟ್ರಿ ಕೂಡ ಇರೋದಿಲ್ಲ. ನೋ ಫರ್ದರ್ ನಿಮಗೆ ಚಾಯ್ಸ್ ಆಪ್ಷನ್ಸ್ ಕೂಡ ಇರೋದಿಲ್ಲ ಅಂತ ನಮ್ಮ ಮಾಹಿತಿ ಬರ್ತಾ ಇದೆ. ಬಂದ್ಬಿಟ್ಟು ಕಂಪ್ಲೀಟ್ ಬಂದ್ಬಿಟ್ಟು ನೋಡೋದಾದ್ರೆ ಮೆರಿಟ್ ಬೇಸಿಸ್ ಮೇಲೆ ಸಿಂಪಲ್ ಹೇಗೆ ಯಾವ ರೀತಿ ನಡೀತೋ ಅದೇ ರೀತಿ ಮೆರಿಟ್ ಮೇಲೆ ಆಗಿರುತ್ತೆ. ಸದ್ಯದ ಮಾಹಿತಿ ಪ್ರಕಾರ ಯಾವುದೇ ರೀತಿ ಅಡಿಷನಲ್ ರೌಂಡ್ ಅದೇ ರೀತಿ ಮಾಹಿತಿ ಇಲ್ಲ. ಇದು ಕ್ರೂಷಿಯಲ್ ಆಗಿರುತ್ತೆ. ಬಿಕಾಸ್ ನೀವು ಅಡ್ಮಿಷನ್ ಆಗಬೇಕಂದ್ರೆ ಈ ರೌಂಡ್ ಕ್ರೂಷಿಯಲ್ ಆಗಿರುತ್ತೆ. ಒಂದು ಡಿಸಿಷನ್ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟರ ಪ್ರೊಸೀಜರ್ ಕೂಡ ಇದೆ. ಯಾರಿಗೆ ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಕೂಡ ಮಾಡ್ತಾ ಇದ್ದೀರಾ, ಥರ್ಡ್ ರೌಂಡ್ಗೆ ಹೋಗ್ತಾ ಇದ್ದೀರಾ, ಅವರು ಈ ವಿಷಯಗಳ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.